students, welcome back to my channel Learning Made Simple, and I am your physics lecturer. So today I have come with another video, that is to derive the expression for potential, electric potential, right, due to a point charge. Okay, the concept wise I had explained in my previous video. This is the simple way of writing it for 3 marks. Okay, so this question is asked for a PU board examination. Very regularly it is asked, so I felt like I shall share this video with you in a simple way, right? The concept in a very simple way. Here I'm not going to talk about the concept, just I'm going to derive the derivation expression. Means in what way we have to write this derivation if it is asked in the examination. Very simple way, very simple ವೇದಲ್ಲಿ. ಓಕೆ, ಸೊ ಫಾರ್ ದಿಸ್ ಏನು ಮಾಡ್ತೀನಿ, ನಾನು ಫಸ್ಟು ಒರಿಜಿನ್ ಅಂತ ಕನ್ಸಿಡರ್ ಮಾಡ್ತೀನಿ. ಈ ಒರಿಜಿನಲ್ಲಿ ಒಂದು ಸೋರ್ಸ್ ಚಾರ್ಜ್ ಇರುತ್ತೆ. ಸೋರ್ಸ್ ಚಾರ್ಜ್ ಏನು ಪ್ರೊಡ್ಯೂಸ್ ಮಾಡುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಇಲ್ಲೆಲ್ಲೋ ಒಂದು ಕಡೆ ಒಂದು ಪಾಯಿಂಟ್ ಪಿ ಅಂತ ಕನ್ಸಿಡರ್ ಮಾಡ್ತೀನಿ. ಈ ಪಾಯಿಂಟ್ ಪಿ ಒರಿಜಿನಿಂದ ಆರ್ ಡಿಸ್ಟೆನ್ಸಲ್ಲಿ ಇರುತ್ತೆ. ಓಕೆ, ಸೊ ಎಲ್ಲೋ ಒಂದು ಕಡೆ ಇನ್ಫಿನಿಟಿದಲ್ಲಿ ಒಂದು ಟೆಸ್ಟ್ ಚಾರ್ಜ್ ಇರುತ್ತೆ. ಓಕೆ, ಆ ಟೆಸ್ಟ್ ಚಾರ್ಜ್ ನಾವು ಏನು ಮಾಡಬೇಕಾಗತ್ತೆ? ಟೆಸ್ಟ್ ಚಾರ್ಜನ್ನು ಇನ್ಫಿನಿಟಿದಿಂದ ಪಾಯಿಂಟ್ ಪಿಗೆ ತರಬೇಕಾಗತ್ತೆ. ಸೊ ಅದನ್ನು ತರಬೇಕಂದ್ರೆ ಏನು ಮಾಡಬೇಕು? ವರ್ಕ್ ಹ್ಯಾಸ್ ಟು ಬಿ ಡನ್. ವರ್ಕ್ ಮಾಡಬೇಕು, ಫೋರ್ಸ್ ಅಪ್ಲೈ ಮಾಡಬೇಕು. ಫೋರ್ಸ್ ಅಪ್ಲೈ ಮಾಡಿದಾಗ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಡಿಸ್ಪ್ಲೇಸ್ಮೆಂಟ್ ಅಂತಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ನಮಗೇನು ಕೊಡುತ್ತೆ? ವರ್ಕ್ ಕೊಡುತ್ತೆ, ರೈಟ್? ಆ ವರ್ಕ್ನ ನಾವೇನಂತ ಕರಿತೀವಿ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ, ಹೌದೇನಲ್ಲ? ಸೊ ಹಾಗಾದರೆ ಈ ಟೆಸ್ಟ್ ಚಾರ್ಜನ್ನ ಇನ್ಫಿನಿಟಿಯಿಂದ ಪಾಯಿಂಟ್ ಪಿಗೆ ತರಬೇಕಂದ್ರೆ ಏನು ಮಾಡಬೇಕು? ಹೇಗೆ ಡೆರಿವೇಷನ್ ಮಾಡಬೇಕು ಅಂತಂದರೆ ನಾವೇನು ಅಂದ್ಕೊಳ್ಬೇಕು? ಎಲ್ಲೋ ಇನ್ಫಿನಿಟಿದಲ್ಲೇ ಒಂದು ಪಾಯಿಂಟ್ ಅದ, ಸೇ ಪಾಯಿಂಟ್ ಬಿ. ಓಕೆ, ಈ ಟೆಸ್ಟ್ ಚಾರ್ಜ್ ಎಲ್ಲಿದೆ ಅಂತ ಅನ್ಕೋಬೇಕು? ಇವಾಗ ಪಾಯಿಂಟ್ ಬಿದಲ್ಲಿದೆ ಅಂತ ಅನ್ಕೋಬೇಕು, ರೈಟ್? ಪಾಯಿಂಟ್ ಬಿದಲ್ಲಿದೆ ಅನ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಬಿದಿಂದ ಅದು ಎಲ್ಲಿ ಹೋಗಬೇಕು? ಹೇಗೆ ಬರಬೇಕು ಅದು? ಓಕೆ, ಹೇಗೆ? ಬೈ ಅಪ್ಲೈಯಿಂಗ್ ದ ಫೋರ್ಸ್. ಸ್ಮಾಲ್ ಸ್ಟೆಪ್ಸಲ್ಲಿ ನಾವು ಫೋರ್ಸ್ ಅಪ್ಲೈ ಮಾಡ್ತೀವಿ. ಸೊ ಅವಾಗ ಎ ಬಿ ಮತ್ತು ಎ ಬಿದ ಡಿಸ್ಪ್ಲೇಸ್ಮೆಂಟ್ ಏನಿರುತ್ತೆ? ಅದು ಡಿ ಎಕ್ಸ್ ಆಗಿರುತ್ತೆ. ಅಂದರೆ ಇನಿಷಿಯಲಿ ನಾವು ಫೋರ್ಸ್ ಅಪ್ಲೈ ಮಾಡಿದಾಗ ಸ್ಮಾಲ್ ಸ್ಟೆಪ್ಸಲ್ಲಿ ಅದು ಮೂವ್ ಆಗುತ್ತೆ. ಆ ಸ್ಮಾಲ್ ಸ್ಟೆಪ್ಸ್ ಮೂವ್ ಆಗಿದ್ದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇರೋದು. ಓಕೆ, ಸೊ ಫಿಸಿಕ್ಸಲ್ಲಿ ಏನು ಮಾಡ್ತೀವಿ ನಾವು? ಕಾಂಪ್ಲೆಕ್ಸ್ ಥಿಂಗನ್ನು ನಾವು ಸ್ಮಾಲ್ ಡಿವಿಷನ್ಸ್ ಆಗಿ ಮಾಡ್ಕೊಳ್ತೀವಿ, ಸ್ಮಾಲ್ ಯೂನಿಟ್ಸ್ ಆಗಿ ಮಾಡಿಕೊಂಡು ಅದಕ್ಕೆ ನಾವು ಕಾನ್ಸೆಪ್ಟನ್ನ ಅಪ್ಲೈ ಮಾಡಿ ಆಮೇಲೆ ಓವರ್ ಆಲಿಗೆ ನಾವು ತೊಗೊಳ್ತೀವಿ. ಅದೇ ಇಂಟಿಗ್ರೇಷನ್ ಮಾಡ್ತೀವಲ್ಲ, ಹಾಗೆ, ರೈಟ್? ಸೊ ಇಲ್ಲೂ ಹಾಗೆ ಮಾಡೋದು. ಇನ್ಫಿನಿಟಿ ಅನ್ನೋದು ಒಂದು ಕಾಂಪ್ಲೆಕ್ಸ್ ಮ್ಯಾಟರ್, ಹೌದಾ? ಸೊ ಎಲ್ಲೋ ಒಂದು ಪಾಯಿಂಟ್ ಬಿ ಇದೆ ಅಂದ್ಕೊಳ್ಳಿ, ಇನ್ಫಿನಿಟಿದಲ್ಲೇ. ಇನ್ಫಿನಿಟಿ ಪ್ಲಸ್ ಮಾಡಿರಿ ಅಥವಾ ಇನ್ಫಿನಿಟಿ ಮೈನಸ್ ಮಾಡಿರಿ, ಅದು ಇನ್ಫಿನಿಟಿನೇ ಇರ್ತದೆ. ಸೊ ಒಂದು ಪಾಯಿಂಟ್ ಬಿದಲ್ಲಿ ಟೆಸ್ಟ್ ಚಾರ್ಜ್ ಇದೆ ಅಂತ ಗೆಸ್ ಮಾಡೋದು. ಇವಾಗ ನಾವು ಅದಕ್ಕೆ ಫೋರ್ಸ್ ಅಪ್ಲೈ ಮಾಡ್ತಿದ್ವಿ ಅಂತ ಅಂದ್ಕೊಳ್ಳೋಣ. ಅಪ್ಲೈ ಮಾಡಿದಾಗ ಅದು ಬಿದಿಂದ ಹೇಗೆ ಹೋಗುತ್ತಾ? ಓಕೆ, ಫೋರ್ಸ್ ಎಷ್ಟು ಹಂಗಾರೆ ಬಿ ಮೇಲೆ ಇದ್ದಾಗ ಫೋರ್ಸ್ ಎಷ್ಟು ಇರುತ್ತೆ? ಅದ್ರ ಮೇಲೆ ಎಷ್ಟು ಹಾಕ್ಬೇಕು ನಾವು ಫೋರ್ಸು? ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕೆ ಏನು ಮಾಡಬೇಕು? ಡಿಸ್ಟೆನ್ಸ್ ಕನ್ಸಿಡರ್ ಮಾಡ್ಕೊಳ್ಬೇಕು. ಗೆಸ್ಸಿಂಗ್ ವರ್ಕ್ ಇದು ಬರೀ ಎಕ್ಸ್ ಅಂತ ಅಂದ್ಕೊಳ್ಳಿ. ಇದು ಜಸ್ಟ್ ಅ ಸ್ಟೋರಿ ಅಂತ ಅಂದ್ಕೋಬೇಕು. ಇದು ಬರೀ ಗೆಸ್ಸಿಂಗ್ ಇರುತ್ತೆ ಇದರಲ್ಲಿ. ಓಕೆ, ಸೊ ಒ ಬಿ ಡಿಸ್ಟೆನ್ಸ್ ಎಕ್ಸ್ ಇದೆ ಅಂತ ಅಂದ್ಕೊಂಡ್ರೆ ಎಷ್ಟು ಫೋರ್ಸ್ ಇರುತ್ತೆ ಅದ್ರ ಮೇಲೆ? ಟೆಸ್ಟ್ ಚಾರ್ಜ್ ಮೇಲೆ. ಸೊ ದ ಫೋರ್ಸ್ ಆನ್ ಪ್ಲಸ್ ಕ್ಯೂ ವೇರ್ ಆಟ್ ಬಿ ಈಸ್. ಇದನ್ನು ಹೆಂಗೆ ಕಂಡುಹಿಡಿಬೋದು ನಾವು? ಕುಲಮ್ಸ್ ಲಾ ಇದೆ ನಮ್ಮ ಹತ್ರ. ಸೊ ಕುಲಮ್ಸ್ ಲಾದಿಂದ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಸಿಗುತ್ತೆ. ಸೊ ಎಷ್ಟಿರುತ್ತೆ ಅದು? 1/4πε0 ಕ್ಯೂ 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 ಕ್ಯೂ. ಡಿಸ್ಟೆನ್ಸ್ ಎಷ್ಟಿದೆ? ಎಕ್ಸ್ ಸ್ಕ್ವೇರ್. ಓಕೆ, ಸೊ ಹಾಗಾದರೆ ನಾವು ಇಷ್ಟೊಂದು ಫೋರ್ಸ್ ಇದ್ರ ಮೇಲೆ ಅಪ್ಲೈ ಮಾಡಬೇಕು. ಎಲ್ಲಿಂದ ಎಲ್ಲಿಗೆ ಬರಲಿಕ್ಕೆ? ಬಿದಿಂದ ಹೇಗೆ ಬರಲಿಕ್ಕೆ. ಓಕೆ, ಸೊ ಬಿದಿಂದ ಹೇಗಿದೆ ಇಷ್ಟು ಫೋರ್ಸ್ ನಾವು ಇದಕ್ಕೆ ಕೊಟ್ಟಿದ್ದೀವಿ ಅಂದ್ಕೊಳ್ಳೋಣ. ಸೊ ಅವಾಗ ಅದು ಬಿದಿಂದ ಹೇಗೇನಾಯಿತು? ಡಿಸ್ಪ್ಲೇಸ್ಮೆಂಟ್ ಮಾಡ್ತೀಗ. ಸೊ ಇಲ್ಲಿಂದ ಇವಾಗ ಟೆಸ್ಟ್ ಚಾರ್ಜ್ ಎಲ್ಲಿ ಬಂದಿದೆ? ಹೇಗೆ ಬಂದಿದೆ? ಕ್ಲಿಯರ್? ಸೊ ಹೇಗೆ ಬಂದಿದೆ? ಇವಾಗ ನಾವೇನು ಮಾಡಬೇಕು? ಎದಿಂದ ಪಿಗೆ ತರಬೇಕು.
ನೆಕ್ಸ್ಟ್ ಇದ್ರದ್ದು ಫಸ್ಟ್ ಇಲ್ಲಿಂದ ಇಲ್ಲಿಗೆ ಬಂತು, ನೆಕ್ಸ್ಟ್ ಬಿದಿಂದ ಎಗೆ ಬರುತ್ತೆ, ನೆಕ್ಸ್ಟ್ ಇದು ಎಲ್ಲಿಗೆ ಬರಬೇಕು, ಎದಿಂದ ಪಿಗೆ ಬರಬೇಕು. ಸೊ ಪಿ ಅಂದರೆ ಎಷ್ಟಿದೆ, ಒರಿಜಿನಿಂದ ಡಿಸ್ಟೆನ್ಸ್ ಇದೆ, ಅದು ಆರ್ ಇದೆ. ಅಂದರೆ ಇನ್ಫಿನಿಟಿ ಟು ಆರ್ ಮೂವ್ ಆಗ್ತಿದೆ ನಮ್ಮದು ಟೆಸ್ಟ್ ಚಾರ್ಜ್ ಇವಾಗ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟು ಹಾಗಾದರೆ ಟು ಮೂವ್ ಪ್ಲಸ್ ಕ್ಯೂ ಫ್ರಮ್ ಬಿ ಟು ಎ, ಬಿ ಟು ಎಗೆ ಮೂವ್ ಆದಾಗ ಡಿಸ್ಪ್ಲೇಸ್ಮೆಂಟ್ ಇಷ್ಟಾಯಿತು. ಹಾಗಾದರೆ ವರ್ಕ್ ಮಾಡಿದ್ವೇನಿಲ್ಲ, ಫೋರ್ಸ್ ಅಪ್ಲೈ ಮಾಡಿದ್ವಿ, ಇಷ್ಟು ಫೋರ್ಸ್ ಅಪ್ಲೈ ಮಾಡಿದ್ವಿ, ಬಿದಿಂದ ಎಗೆ ಮೂವ್ ಆಯಿತು. ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯಿತು, ಡಿ ಎಕ್ಸ್ ಆಯಿತು. ಹಾಗಾದ್ರೆ ವರ್ಕ್ ಈಸ್ ಡನ್ನ. ಸೊ ವರ್ಕ್ ಈಸ್ ಡನ್. ಸೊ ಆ ವರ್ಕ್ ಡನ್ನನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಅಗ್ರಿ? ಸೊ ಈ ವರ್ಕ್ ಡನ್ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಮಾಡ್ತದೆ, ಹಂಗಾರೆ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಅದ. ಸೊ ಡಿ ಡಬ್ಲ್ಯೂ ಅಂತ ತಗೊಳ್ತೀನಿ. ಸೊ ಡಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿ ಎಕ್ಸ್. ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ, ಡಿ ಎಕ್ಸ್ ಆಗಿದೆ. ಸೊ ಇದು ಯಾವಾಗ, ಇದು ಟೆಸ್ಟ್ ಚಾರ್ಜ್ ಬಿದಿಂದ ಎಗೆ ಹೋದಾಗ, ರೈಟ್? ಒನ್ ಮೋರ್ ಥಿಂಗ್ ನೋಟ್ ಹಿಯರ್, ಐ ಆಮ್ ಗೋಯಿಂಗ್ ಟು ಇಂಟ್ರಡ್ಯೂಸ್ ಹಿಯರ್ ಮೈನಸ್ ಸೈನ್. ಯಾಕೆ ಮೈನಸ್ ಸೈನ್ ಅಪ್ಪ ಅಂತಂದ್ರೆ, ನಾವು ಈ ವರ್ಕ್ ಡನ್ ಏನು ಮಾಡ್ತಿದ್ದೀವಲ್ಲ ಅದು ಫೀಲ್ಡಿನ ವಿರುದ್ಧವಾಗಿ ಮಾಡ್ತಿದ್ದೀವಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇದು, ರೈಟಾ? ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿದೆ, ವರ್ಕ್ ಡನ್ ಹೀಗೆ ನಡೀತಾ ಇದೆ, ರೈಟ್? ಹಾಗೂ ಗೆಸ್ ಮಾಡ್ಬೋದು. ಅಥವಾ ನೀವು ಇದನ್ನು ವೆಕ್ಟರ್ ಫಾರ್ಮಲ್ಲಿ ತೊಗೊಂಡ್ರೆ, ಇಲ್ಲಿ ನಾನು ಅದನ್ನು ಸೈಡ್ ಬೈ ನಾನು ಶೋ ಮಾಡ್ತೇನೆ. ಸೊ ಇಫ್ ಸಪೋಸ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು, ಇಫ್ ಯು ಆರ್ ಟೇಕನ್ ಇಟ್ ಇನ್ ದ ವೆಕ್ಟರ್ ಫಾರ್ಮ್, ದಿಸ್ ಬಿಕಮ್ಸ್ ವಾಟ್, ಡಾಟ್ ಪ್ರಾಡಕ್ಟ್ ಆಗುತ್ತಿದ್ದು. ಡಾಟ್ ಪ್ರಾಡಕ್ಟ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ ಈಕ್ವಲ್ಸ್ ಟು ವಾಟ್, ವೆಕ್ಟರ್ ಮೋಡ್ ಆಫ್ ವೆಕ್ಟರ್ ಎ ಮೋಡ್ ಆಫ್ ವೆಕ್ಟರ್ ಬಿ ಕಾಸ್ ಥೀಟಾ ಆಗುತ್ತೆ. ಅಂದರೆ ಎಫ್ ಡಿ ಎಕ್ಸ್ ಕಾಸ್ ಥೀಟಾ ಆಯಿತು, ಹೌದಾ? ಸೊ ಡಿಸ್ಪ್ಲೇಸ್ಮೆಂಟ್ ಹಿಂಗಾಗ್ತಿದೆ, ಇಲ್ಲಿ ನೋಡ್ಕೊಳ್ಳಿ, ಬಿದಿಂದ ಎಗೆ ಆಗ್ತಿದೆ. ಎಲೆಕ್ಟ್ರಿಕ್ ಫೋರ್ಸ್ ಹೇಗಿದೆ, ಎಲೆಕ್ಟ್ರಿಕ್ ಫೋರ್ಸ್ ಹೀಗಿದೆ. ಎಲೆಕ್ಟ್ರಿಕ್ ಫೋರ್ಸ್ ಅಂದರೆ ಎಷ್ಟು, ಕ್ಯೂ ಇ, ರೈಟ್? ಡಿಸ್ಪ್ಲೇಸ್ಮೆಂಟ್ ಹೆಂಗಿದೆ, ಅಪೋಸಿಟ್ ಟು ಫೋರ್ಸ್. So what is the angle between these two, whether they are anti-parallel? Yes, definitely they are anti-parallel. So agar theta ಎಷ್ಟಿದೆ ಅಂತ ಆಯ್ತು ಇಲ್ಲಿ 180 ಡಿಗ್ರಿ. ಸೊ ಡಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ವಾಟ್, ಕಾಸ್ 180 ಎಷ್ಟಾಗುತ್ತೆ, -1. ಸೊ ಹೆನ್ಸ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಮೈನಸ್ ಎಫ್ ಡಿ ಎಕ್ಸ್. ಓಕೆ, ದಟ್ ವಾಟ್ ಐ ಹ್ಯಾವ್ ಟೇಕನ್ ಯು. ಇದನ್ನು ನೀವು ಡೈರೆಕ್ಟ್ಲಿನೂ ಬರಿಬೋದು, ಅಥವಾ ರೀಸನ್ ಕೊಡ್ಬೋದು. ಇಲ್ಲಿ ವರ್ಕ್ ಈಸ್ ಡನ್ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ರೀಸನ್ ನೀವು ಬರಿಬೋದು. ಓಕೆ, ಫೈನ್. Okay, then now I have value for f. Can I put 1? So by using equation 1, dw is equals to ಏನಾಗುತ್ತೆ, minus 1 by 4 pi epsilon naught q by x square into dx. ಈ minus ಇಲ್ಲಿ ಹಾಕಿ. So let me take this as equation number 2. Okay, so this was for a small step. Now what you are going to do, ಈಗ ಟೆಸ್ಟ್ ಚಾರ್ಜ್ ಎಲ್ಲಿಂದ ಬರಬೇಕೀಗ, ಬಿದಿಂದ ಎ ಕಂಡು ಹಿಡಿದ್ವಿ. ವರ್ಕ್ ಡನ್ ಎಷ್ಟಿದೆ, ಡಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ದಿಸ್ ಈಸ್ ಫಾರ್ ವರ್ಕ್ ಡನ್ ಫ್ರಮ್ ವೇರ್ ಟು ವೇರ್, ಬಿ ಟು ಎಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕು ನಾವು, ವರ್ಕ್ ಡನ್ ಎಲ್ಲಿಂದ ಕಂಡು ಹಿಡಿಬೇಕು, ಎ ಟು ಪಿ. ಓಕೆ, ಸೊ therefore total amount of work done in bringing plus q charge or test charge from where to where, from a to p. ಎ ಟು ಪಿ ಅಂದರೆ ಎ ನಥಿಂಗ್ ಬಟ್ ಇಟ್ಸ್ ಅಟ್ ಇನ್ಫಿನಿಟಿ. ಐ ಟೋಲ್ಡ್ ಯು, ಇನ್ಫಿನಿಟಿಗೆ ನೀವು ಪ್ಲಸ್ ಸಮ್ ನಂಬರ್ ಮಾಡಿರಿ ಅಥವಾ ಮೈನಸ್ ಸಮ್ ನಂಬರ್ ಮಾಡಿರಿ, ಅದು ಇನ್ಫಿನಿಟಿದಾಗೆ ಇರುತ್ತೆ. ಸೊ ಹಾಗಾದ್ರೆ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ ಟೆಸ್ಟ್ ಚಾರ್ಜ್, ಫ್ರಮ್ ಇನ್ಫಿನಿಟಿ ಟು ಆರ್ ಅಂತಾಯಿತು. ಓಕೆ, ಸೊ ಫಾರ್ ದಿಸ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ, ಸಿಂಪ್ಲಿ ಇಂಟಿಗ್ರೇಟಿಂಗ್ ಈಕ್ವೇಷನ್ 3. ಯಾಕಂದರೆ ಆಲ್ರೆಡಿ ನಮ್ಮ ವರ್ಕ್ ಡನ್ ಎಷ್ಟು ನಡೀತಾ ಇದೆ ಅಂತ ಗೊತ್ತಿದೆ, ಎಷ್ಟು ಖರ್ಚಾಗುತ್ತೆ ಎನರ್ಜಿ ಅಂತ ಗೊತ್ತದ. ಸೊ ಇಂಟಿಗ್ರೇಷನ್ ಈಕ್ವೇಷನ್ 3 ಫ್ರಮ್ ವೇರ್ ಟು ವೇರ್, ಫ್ರಮ್ ಇನ್ಫಿನಿಟಿ ಟು ಆರ್, ಅಥವಾ ವಿದಿನ್ ದ ಲಿಮಿಟ್ಸ್ ಇನ್ಫಿನಿಟಿ ಟು ಆರ್ ಅಂತ ಹೇಳ್ಬೋದು.
So integration of dw is equals to integration of minus 1 by 4 pi epsilon naught q by x square into dx infinity to r. Correct. So integration of dw plus dw plus dw plus dw ಏನು ಕೊಡುತ್ತೆ total w. ಸೊ ಇಂಟಿಗ್ರೇಷನ್ ಇನ್ ರೂಲ್ಸ್ ಏನು, ಕಾನ್ಸ್ಟೆಂಟ್ಸ್ನ ಹೊರಗೆ ಬರೀಬೇಕು. ಸೊ ಮೈನಸ್ 1 by 4 pi epsilon naught q ಹೊರಗಡೆ ಬರೆದ್ರಿ ಇನ್ಫಿನಿಟಿ ಟು ಆರ್ ಉಳಿತೇನಿಲ್ಲಿವಿ 1 by x square ಇಂಟು dx. ಈಗ ಇದನ್ನಷ್ಟು ಸಾಲ್ವ್ ಮಾಡೋಣ. ಸೊ w is equals to 1 by 4 pi epsilon naught q. Integration infinity to r, can I write it as x raised to minus 2 into dx? Yes, definitely. So w is equals to minus 1 by 4 pi epsilon naught q. ಇಂಟಿಗ್ರೇಷನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ದಿಸ್ ಇಸ್ ಆಫ್ ದ ಫಾರ್ಮ್ ಎಕ್ಸ್ ರೇಸ್ ಟು ಎನ್. ಸೊ ಎಕ್ಸ್ ರೇಸ್ ಟು ಎನ್ ಅಂತಂದ್ರೆ ಏನು, ಎಕ್ಸ್ ರೇಸ್ ಟು ಎನ್ ಈಸ್ ಈಕ್ವಲ್ಸ್ ಟು ಎಕ್ಸ್ ರೇಸ್ ಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1. ಐ ಹೋಪ್ ಎವ್ರಿ ಒನ್ ರಿಮೆಂಬರ್ಸ್ ದಿಸ್ ಫಾರ್ಮುಲಾ, ದ ಬೇಸಿಕ್ ಫಾರ್ಮುಲಾ. ಇಂಟಿಗ್ರೇಷನ್ ಎಕ್ಸ್ ರೇಸ್ ಟು ಎನ್ ಇಂಟು ಡಿ ಎಕ್ಸ್ ಅಂತಿರುತ್ತೆ. ಇದ್ರದ್ದು ಫಾರ್ಮುಲಾ ಏನದ ನೋಡ್ರಿ, ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1. ನಿಮ್ಮದು ಇಂಟಿಗ್ರೇಷನ್ ಮ್ಯಾಥ್ಸ್ ಕ್ಲಾಸಲ್ಲಿ ಇಂಟಿಗ್ರೇಷನ್ ನಡೆದಿದ್ರೆ ನೀವು ಚೆಕ್ ಮಾಡ್ಬೋದು ಇದನ್ನು. ಸೊ ಅಲ್ಲಿಂದ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಏನಾಗುತ್ತಿದ್ದು, ಎಕ್ಸ್ ರೇಸ್ ಟು minus 2 plus 1 by minus 2 plus 1 ಲಿಮಿಟ್ ಇನ್ಫಿನಿಟಿ ಟು r. ಸೊ ಇವಾಗ ಸಾಲ್ವ್ ಮಾಡೋಣ ಇದನ್ನು. minus 1 by 4 pi epsilon naught. ಇದು ಬರೀ 3 ಮಾರ್ಕ್ಸಿಗಿದೆ, ನೀವು ಈ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು, ಡೈರೆಕ್ಟ್ಲಿ ನೀವು ವ್ಯಾಲ್ಯೂನ ಬರಿಬೋದು. ಬಟ್ ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಮಾಡ್ತಿರೋದು. ಓಕೆ, ಸೊ ಇದೇನಾಗುತ್ತೆ, ಎಕ್ಸ್ ರೇಸ್ ಟು minus 1 by minus 1 ವಿದಿನ್ ದ ಲಿಮಿಟ್ ಇನ್ಫಿನಿಟಿ ಟು r. ಸೊ ದ್ಯಾಟ್ಸ್ ಈಕ್ವಲ್ಸ್ ಟು minus 1 by 4 pi epsilon naught q. ಓಕೆ, ಇದನ್ನು ಹೀಗೆ ಬರಿಬೋದಾ, 1 by x ಮೈನಸ್ ಎನ್ ಎಲ್ಲಿ ಬರೀಲಿ ಇನ್ಫಿನಿಟಿ ಟು r. ಓಕೆ, ಸೊ ದೇರ್ ಫೋರ್ w ಇಸ್ ಈಕ್ವಲ್ಸ್ ಟು ಈ ಮೈನಸ್ ಐನ್ ಏನಾಗುತ್ತೆ, ಇಂಟು ಮಾಡಿದ್ರೆ ಪ್ಲಸ್ ಆಗುತ್ತೆ. ಸೊ 1 by 4 pi epsilon naught q. ಇವಾಗ ಏನು ಮಾಡೋಣ, ವೇರಿಯಬಲ್ ಯಾವುದಿಲ್ಲಿ ಎಕ್ಸ್, ಹೌದಾ, ಎಕ್ಸ್ ಈಸ್ ಅ ವೇರಿಯಬಲ್. ಸೊ ವೇರಿಯಬಲ್ದಲ್ಲಿ ನಾವು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಸೊ 1 by r ಮೈನಸ್ 1 by ಇನ್ಫಿನಿಟಿ ಆಗುತ್ತೆ. ಹೆಂಗಪ್ಪ ಇದಂದ್ರೆ ಅಪ್ಪರ್ ಲಿಮಿಟ್ ಮೈನಸ್ ದ ಲೋವರ್ ಲಿಮಿಟ್ ಮಾಡಬೇಕು. ಅಪ್ಪರ್ ಲಿಮಿಟ್ ಇಲ್ಲಿ ಯಾವುದದ ಆರ್, ಅಂದರೆ ಎಕ್ಸ್ ಜಾಗದಲ್ಲಿ ಆರ್ ಹಾಕೋದು, ಮೈನಸ್ ಲೋವರ್ ಲಿಮಿಟಲ್ಲಿ ಏನದ ಇನ್ಫಿನಿಟಿ ಅದ, ಮೈನಸ್ ಲೋವರ್ ಲಿಮಿಟ್ ಮಾಡೋದು. ಸೊ ಬಟ್ ಇನ್ಫಿನಿಟೀಸ್ ಆರ್ ನಾಟ್ ಡಿಫೈನ್ಡ್. ಸೊ ಈ ಕ್ವಾಂಟಿಟಿ 0 ಆಗಿಬಿಡುತ್ತೆ. ಸೊ ಹಾಗಾದ್ರೆ ಉಳಿತದೆ ಇನ್ನು ನಮ್ಮ ಹತ್ರ 1 by 4 pi epsilon naught q by r. So this is the expression for w. Correct. Now what is our basic definition of electric potential? Nothing but v equals to w by q. Okay, so what is by definition, what is the definition of potential? V is equals to w by q. So now I know the w expression, it is nothing but 1 by 4 pi epsilon naught q by r. This q upon q ಇಲ್ಲಿ ಬರುತ್ತದು. So q goes off. So therefore v is equals to 1 by 4 pi epsilon naught q by r. This is the expression. Okay, so how is the potential related to the distance? It is inversely proportional to 1 by r. Okay, 1 by r ಆಗತ್ತದು. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಅಂತ ಹೇಳ್ತೀವಿ, ಅಥವಾ ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1 by r ಅಂತ ರೀಡ್ ಮಾಡ್ತೀವಿ. ವಾಟ್ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್? ಹಿಯರ್ it is 1 by r square. Okay, so this relation we have done it with this graph. This graph we have done, right? So the relation ಕೇಳಿದ್ರೆ ನೀವು ಇಷ್ಟು ಬರೆದು ಈ ಗ್ರಾಫನ್ನು ಹಾಕಬೇಕಾಗತ್ತೆ. Okay, so that's it for today's video. I'll come up with another video very soon. This is the video, or this is the derivation only for PU board, how you are going to represent it. Very simple way. Okay, okay, I hope you understood this, and do like and share my videos. Thank you so much.